ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಳತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣಂತೆ. ಇವತ್ತು ನೋಡ್ರಿ ಬೆಳಿಗ್ಗೆನ ಎದ್ದೀನಿ. ಬೆಳಗ್ಗೆ ಎದ್ದು ಚಾಗಿ ಎಲ್ಲ ಆಗೈತಿ, ಕುಡ್ದೇವಿ. ಈಗ ಇಲ್ಲಿ ನೋಡ್ರಿ ಮನೆ ಮೇಲೆ ನವಿಲ್ ಕುಣ್ಯಾಕ ಕುಂತಿತ್ತು. ಏನಿದು ಸೌಂಡು, ಏನು ಸೌಂಡ್ ಬರತೈತೆ ಅಂತೇಳಿ ಹೊರಗೆ ಬಂದು ನೋಡಿದ್ರೆ ಈ ನವಿಲು ಡ್ಯಾನ್ಸ್ ಮಾಡತ್ತೈತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ಗರಿ ಎಲ್ಲ ಬಿಚ್ಚೈತಿ. ಇದು ಇನ್ನೂ ಸಣ್ಣ ನವಿಲು ಐತ್ರಿ, ಅಷ್ಟು ದೊಡ್ಡದಲ್ಲ. ಇದ್ರದ್ದು ಇಟ್ಟಿದ್ದು ದೊಡ್ಡದು ಇದು ಇಲ್ಲ, ಸಣ್ಣದೈತೆ ನೋಡ್ರಿ ಗೆರಿ. ಹಾಗಾಗಿ ಇದನ್ನು ನೋಡ್ಕೊತ ನಿಂತಿದ್ದೆ ನೋಡ್ರಿ. ನಾನು ಹೊರಗಡೆ ಬಂದು ಅದು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ವಿಡಿಯೋದು. ವಿಡಿಯೋ ಭಾಳ ಲೆಂತಿ ಇಲ್ಲ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಸಣ್ಣ ವಿಡಿಯೋ ಹಾಕೀನಿ, ಒಂದು 5 ನಿಮಿಷದ ವಿಡಿಯೋ ಅಷ್ಟೇ ಐತಿ. ಯಾಕಂದ್ರೆ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ರಿ, ಹಾಗಾಗಿ ಸಣ್ಣದು ವಿಡಿಯೋ ಹಾಕೀನಿ. ಈಗ ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲಪ್ಪ ಅಂತಂದರೆ ಮನೆಯೆಲ್ಲ ಸ್ವಚ್ಛ ಮಾಡಬೇಕಲ್ರಿ, ಹಾಗಾಗಿ ಬ್ಯುಸಿ ಆಗಿಬಿಟ್ಟೀವಿ. ಈಗ ರಂಜಾನ್ ತಿಂಗಳು ಬರ್ತೈತಲ್ರಿ ನಮ್ದು, ಹಾಗಾಗಿ ಬ್ಯುಸಿಯಾಗಿದ್ದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ರಿ. ಹೆಂಗೆ ಡ್ಯಾನ್ಸ್ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್. ಅದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ಆಗೈತಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ನೋಡಿರಿ ಯಾವ ಥರ ಕಾಣತ್ತೈತೆ ಅಂಥೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ ಏನಂತ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ಗೋಧಿ ಹಿಟ್ಟನ್ನು ಅದರೊಳಗೆ ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿ, ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ರಿ, ಹಂಗೆ ಮಾಡಾಕತ್ತೀನಿ ನೋಡಿರಿ. ದೋಸೆ ಮಾಡಾಕ್ತೀನಿ, ಗೋಧಿ ಹಿಟ್ಟಿನ ದೋಸೆ ಮಾಡಾಕ್ತೀನಿ. ಅದ್ರೊಳಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ನಮ್ಗೆ ಏನೆಲ್ಲ ಬೇಕು ನೋಡಿರಿ ಅದೆಲ್ಲ ಅದ್ರೊಳಗೆ ಹಾಕೀನಿ ನೋಡಿರಿ. ನಾನು ಹಾಕಿ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಾಕ್ತೀನಿ ನೋಡಿರಿ. ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಅದ್ರ ಮೇಲೆ ಬ್ಯಾಟ್ರನ್ನು ಹಾಕ್ತೀನಿ ನೋಡಿರಿ. ದೋಸೆ ಬ್ಯಾಟ್ರನ್ನು ಹಾಕಿ ನೋಡಿ, ನಾನು ಸಣ್ಣಗೆ ಉಳ್ಳಾಗಡ್ಡಿ ಎಲ್ಲ ಹಚ್ಕೊಂಡು ಕೊತ್ತಂಬರಿ, ಮೆಂತೆ ಇದ್ದರೆ ಮೆಂತೆ, ನಿಮಗೆ ಇವತ್ತು ಸಬ್ಬಸ್ಗೆ ಬೇಕಂತ ಸಬ್ಬಸ್ಗೆ ಎಲ್ಲ ಹಾಕಿ ಮಾಡ್ಬೋದ್ರಿ. ಮಕ್ಕಳಿಗೆ ತಿಂತಾರೆ, ಆರೋಗ್ಯಕ್ಕೂ ಹೆಲ್ತಿ ನೋಡಿರಿ. ಕ್ಯಾರೆಟ್ ಅದು ಏನು ಇರ್ತೈತಿ ಎಲ್ಲ ಹಾಕಿ ತುರ್ಕೊಂಡು ಹಾಕ್ಬೋದು. ಕ್ಯಾರೆಟ್ ಇದ್ದಿದ್ದಿಲ್ಲ, ಹಾಗಾಗಿ ಹಾಕಿಲ್ಲ ನಾನು. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ. ಮಸ್ತ್ ಟೇಸ್ಟ್ ಆಗಿದ್ದು ನೋಡಿರಿ, ಮೆತ್ತಗೂ ಆಗಿದ್ದು ಫ್ರೆಂಡ್ಸ್. ನೋಡಿರಿ ರೆಡಿ ಆಯಿತು ನೋಡಿರಿ. ಎಷ್ಟು ಕಲರ್ ಬಂದೈತೆ ಅಂತೇಳಿ ನೀವು ನೋಡ್ಬೋದು, ಎಷ್ಟು ಮಸ್ತ್ ಬಂದೈತೆ ನೋಡಿರಿ ದೋಸೆ. ಈಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಹೋಗಿ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಈಗ 2 ದಿನದಿಂದ ಕ್ಲೀನ್ ಮಾಡತ್ತೀವಿ. ಅದ್ರಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ. ಈಗ ನೋಡಿರಿ, ಇದು ಮೆಣಸು ನೋಡಿರಿ, ಕರೆ ಮೆಣಸು ಅಂತಾರಲ್ರಿ, ಅದೆಲ್ಲ ಸ್ವಚ್ಛ ತೊಗೊಂಬಂದಿದ್ದು ಸ್ವಚ್ಛ ಮಾಡಿ ಒಣ ಹಾಕೀನಿ ನೋಡಿರಿ. ಈಗ ಇಲ್ಲಿ ನೋಡಿರಿ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಾಕೊಂತೀವಿ ನೋಡಿರಿ. ನೋಡಿರಿ ಕರೆಕ್ಟನ್ನು ಅದು ಇದೆಲ್ಲ ಇದು ಮಾಡಿ ಸ್ವಚ್ಛ ಮಾಡೋದು ಆಗೈತಿ. ಇದನ್ನು ಸಣ್ಣ ಕ್ಲಿಪ್ಪಿಂಗ್ ಅಷ್ಟು ತಗೊಂಡ್ರೆ ನಾನು, ಮತ್ತೇನು ತಗೊಂಡಿಲ್ಲ. ಯಾಕಂದ್ರೆ ಫುಲ್ ಬ್ಯುಸಿ ಆಗಿದ್ವಲ್ಲ, ಹಾಗಾಗಿ തക്കുളൊക്കെ പുടിച്ചത്തന്നെ ഇല്ല. ഹായ് ഗായ്സ്, അപ്പോൾ ഞാനിത് കുറച്ച് ചിത്രമൊക്കെ വരച്ചിട്ടുണ്ടായിരുന്നു. ഇത് ഞങ്ങളുടെ സ്കൂളിൽ സേവ് ദ എർത്ത് അല്ലെങ്കിൽ പ്രകൃതി സംരക്ഷണത്തിനെ കുറിച്ചിട്ട് കുറച്ച് ചിത്രമൊക്കെ വരയ്ക്കാൻ പറഞ്ഞിരുന്നു. പോസ്റ്റർ, ഡയറി, പിന്നെ ന്യൂസ് പേപ്പർ, അങ്ങനത്തെ ഡ്രോയിങ്, ലെറ്റർ, കോൺവെർസേഷൻ, പോയം, അങ്ങനത്തെ ഒരുപാട് ഇത് കഥ, കവിത എല്ലാം ഇതാ പറഞ്ഞിട്ടുണ്ടായിരുന്നു. അപ്പോൾ ഞാനിതിലൊന്ന് പോസ്റ്റർ ആക്കിയിട്ടുണ്ട്. ആൻഡ് സെക്കൻഡ് വൺ ഈ ഒരു ഡ്രോയിങ്ങും വെച്ചിട്ടുണ്ട്, പ്രകൃതി സംരക്ഷണം.
പിന്നെ ഈ ഒരു പോയം എനിക്ക് വേറെ 3 മിനിമം ഉണ്ടാക്കണം. അതിൻ്റെ കൂടുതൽ പോയമൊന്നുമില്ല, പക്ഷെ ഞാൻ വെച്ച് 3 ഉണ്ടാക്കാമെന്ന്. ഈ ഒരു പോയം ഞാൻ വായിച്ച് നിങ്ങൾക്ക് പറഞ്ഞുതരാം, അടുത്ത വീഡിയോയിലൊക്കെ പറഞ്ഞുതരാം. ഇത്രയേ ഉള്ളൂ. അപ്പം ഇത്രയാണ് എൻ്റെ പ്രകൃതി സംരക്ഷണം അല്ലെങ്കിൽ ನನ್ನ ಮಗಳ ಕ್ರಿಯೇಟಿವಿಟಿ ನೋಡ್ರಿ ಸ್ಕೂಲಿಂದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್.